ಸಾಯ್ಲಾರ್ದ ಸ್ವರ್ಗ ನೋಡ್ಬೇಕನ್ನೋ ಆಸೆ ನಿಮಗಿದ್ರ ಬಂದ್ ನಮ್ ಜೋಡಿ ಸ್ವರ್ಗಕ್ಕೆ ಅದರಿಪ್ಪ ದೂದ್ ಸಾಗರ್ ವಾಟರ್ ಫಾಲ್ ಮನ್ಯಾವ್ರಿಗನ್ಕಿ ಹಂಗೋ ಹೇಳಿ ಒಪ್ಸಿದ್ದಾತು. ಇನ್ನೇನಿದ್ರು ಸ್ವರ್ಗಕ್ಕೆ ಎಣ್ಣಿ ಹಚ್ಚುದು ಒಂದ ಬೈಕಿ ನೋಡ್ರಿ. ಬೆಳಗಾವಿಯಿಂದ ಸ್ಟಾರ್ಟ್ ಆಗಿದ್ ನಮ್ ಜರ್ನಿ ಬಂದಿದ್ದು ಕೊಲ್ಲಂ ರೈಲ್ವೆ ಸ್ಟೇಷನ್ ಮತ್ ಇಲ್ಲಿಂದ ಕಾಡಿನ ಮಧ್ಯೆ ಜಲಪಾತ ಸೇರ್ಬೇಕಾಕತಿ. ಕಾಡಿಗೆ ಎಂಟ್ರಿ ಕೊಟ್ಟ ಮೇಲಂತೂ ನಿಮ್ಮ ಮನಸ್ಸು ಹುಚ್ಚದು ಕುಣಿದಾಡುದಂತೂ ಖಂಡಿತ ನೋಡ್ರಿ. ಅದ್ರಾಗನ್ಕಿ ಬಂಡೆಗಳನ್ನ ಸೀಳ್ಕೊಂಡ್ ಬರು ಈ ನೀರ ಯಾವ್ದೇ ಫಿಲ್ಟರ್ ವಾಟರ್ಗೂ ಕಮ್ಮಿ ಇಲ್ಲ. ಈ ಕಾಡಿನ ಮಧ್ಯೆ ಹಾದು ಹೋಗುವಾಗ ಕೆಲವೊಂದಿಷ್ಟು ಜರಿ ಜಲಪಾತ ಮತ್ ಜಿಪ್ ಲೈನ್ ಕೊಡು ಮಜಾ ₹1 ಕೊಟ್ರು ಸಿಗಂಗಿಲ್ಲ ರೀ. ಯಾಕಂದ್ರೆ ಪ್ರಕೃತಿ ಸೌಂದರ್ಯನ ಹಂಗೈತ್ರಿ ಇಲ್ಲಿ. ಹಂಗು ಹಿಂಗು ಸರ್ಕಸ್ ಮಾಡಿ ನಾವು ಜಲಪಾತವನ್ನ ತಲುಪಿದೀವ್ರಿ. ಭಾರತದ ಅತ್ಯಂತ ಎತ್ತರದ ಜಲಪಾತದೊಳಗ ಈ ದೂದ್ ಸಾಗರ್ ಹೆಸರು ಕೇ ಬರ್ತೈತ್ರಿ. ಜಲಪಾತ ಬೀಳು ರಭಸಕ್ಕ ಮನಸ್ನ್ಯಾಗ ಶಿವ ತಾಂಡವನ್ನ ಚಾಲು ಆಕತಿ. ಈಗ ಐತ್ ನೋಡ್ರಿ ಅಸ್ಲಿ ಮಜಾ. ಗೊತ್ತಿರ್ಲಾರ ಜಂಗಲ್ದಾಗ ಹೋಗಿವ್ ಅಂದ್ರ ಗೈಡ್ ಅನ್ನೋರು ಬೇಕಾಗ್ತಾರು. ಆದ್ರೆ ಇಲ್ಲಿ ಗೈಡ್ಗಳಿಗೆ ನಮ್ಮ ಕರ್ನಾಟಕ ಮಂದಿ ಮೇಲೆ ಯಾಕಿಷ್ಟು ದ್ವೇಷ ಅನ್ನೋದ ಗೊತ್ತಾಗಂಗಿಲ್ಲ. ಗೈಡ್ ಫೀ ₹800, ಮಿಡಲ್ ಜಂಗಲ್ದಾಗ ಸ್ಲೋ ಆಗಿ ನಡೆದ್ರ ಅದಕ್ಕೂ ಎಕ್ಸ್ಟ್ರಾ ರೊಕ್ಕ. ಹೋಗೋ ಮಾರಾಯ, ಇವ್ರು ರೊಕ್ಕ ಕೊಟ್ಟ ಸಾಕಾಯ್ತು ನನಗೆ. ಟ್ರೆಕ್ಕಿಂಗ್ ಮುಗಿಸ್ಕೊಂಡ ವಾಪಸ್ ಬಂದಲ್ಲ ನನಗ್ ಕಾಡಿದ್ ಒಂದೇ ಒಂದ್ ಪ್ರಶ್ನೆ ಅಂದ್ರ ನಿಯತ್ತಿಂದ ದುಡಿಯಾಕ 108 ಹಾದಿ ಇದ್ರು ಯಾಕೆ ಈ ಜನ ಮೋಸದ ಹಾದಿ ಹಿಡಿತಾರ ಅನ್ನೋದು ಯಕ್ಷ ಪ್ರಶ್ನೆ ಕಾಣಕೈತಿ ನೋಡ್ರಿ. ನೀವೇನ್ರೆ ಮೊದ್ಲೇ ಸಲ ದೂದ್ ಸಾಗರ್ ಹೋಗೋ ಪ್ಲಾನ್ ಮಾಡೋರಿದ್ರ ಇಂತ ಸ್ಕ್ಯಾಮರ್ಸ್ ಇಂದ ಎಚ್ಚರವಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡತ್ತೇನ್ರಿ. ದೂದ್ ಸಾಗರ್ ಹೋಗಿ ಬಂದಾರು ಕಮೆಂಟ್ ಬಾಕ್ಸ್ ಒಳಗ ಅಟೆಂಡೆನ್ಸ್ ಹಾಕ್ರಿ. ಹಂಗ ಈ ವಿಡಿಯೋನು ಶೇರ್ ಮಾಡ್ರಿ.